ಬೆಳಗಾವಿಯಲ್ಲೂ ಕೂಡ ಮುಂದುವರೆದ ಮಳೆಯ ಆರ್ಭಟ. ಧಾರಾಕಾರ ಮಳೆಯಿಂದ ಜನ ಜೀವನ ಅಸ್ತವ್ಯಸ್ತ. ಭಾರೀ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ. ಮಳೆಯ ಅವಾಂತರ ಎದುರಿಸೋಕೆ ಬೆಳಗಾವಿ ಪಾಲಿಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಧಿಕಾರಿ ಸಿಬ್ಬಂದಿ ಒಳಗೊಂಡಂತ ತಂಡ ರಚನೆಯಾಗಿದೆ. 58 ವಾರ್ಡ್ಗಳಲ್ಲಿ ಅವಾಂತರವನ್ನು ತಪ್ಪಿಸೋಕೆ ಪಾಲಿಕೆ ಸಿದ್ಧತೆ ಮಾಡಿಕೊಂಡಿದೆ. ತಂಡ ರಚನೆಯನ್ನ ಮಾಡಿದೆ ಪಾಲಿಕೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಪಾಲಿಕೆಯ ಆಯುಕ್ತೆ ಶುಭಾ. 58 ವಾರ್ಡ್ಗಳಲ್ಲಿ ಅವಾಂತರವನ್ನು ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ. ಅಧಿಕಾರಿ ಹಾಗೆಯೇ ಸಿಬ್ಬಂದಿ ಇವರನ್ನೆಲ್ಲ ಒಳಗೊಂಡಂಥ ಈ ರಚನೆ, ತಂಡದ ರಚನೆ 58 ವಾರ್ಡ್ಗಳಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಧಾರಾಕಾರ ಮಳೆಯಿಂದ, ಭಾರೀ ಮಳೆಯಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದರೆ ಕೆಲವು ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ಕೆಲವು ಕಡೆಯಲ್ಲಿ ಸಮಸ್ಯೆಗಳು ಎದುರಾಗ್ಬಿಟ್ಟಿದೆ. ಆ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಲಾಗಿದೆ. ಅದಕ್ಕೆ ಅಂತಲೇ ಒಂದು ವಿಶೇಷವಾದಂಥ ತಂಡವನ್ನು ಕೂಡ ರಚನೆ ಮಾಡಿಕೊಳ್ಳಲಾಗಿದೆ. ಏನೇ ಅದಕ್ಕೆ ಸಂಬಂಧಪಟ್ಟಂತೆಯೇ ಮಾಹಿತಿ ಬಂದರೂ ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಪಡಲಾಗ್ತಾ ಇದೆ. ಈಗಾಗಲೇ ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದೆ. ಇಲ್ಲಿ ಈ ಹಿಂದೆ ಒಂದು 2 ವೀಕ್ಸ್ ಬ್ಯಾಕ್ ಆರೆಂಜ್ ಅಲರ್ಟು ನಮ್ಮ ಬೆಳಗಾವಿ ನಗರದಲ್ಲೂ ಇತ್ತು ಮತ್ತು ಜಿಲ್ಲೆಯಲ್ಲೂ ಇತ್ತು. ಇದಕ್ಕೆ ನಾವು ಪೂರ್ವಭಾವಿ ಸಭೆಯನ್ನು ಮಾನ್ಯ ಮೇಯರ್ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಮರಗಳ ಎಲ್ಲೆಲ್ಲಿ ಟೊಂಕು ಮರಗಳಿರ್ತವೆ ಮತ್ತು ರೆಂಬೆ ಕೊಂಬೆಗಳು, ಇದನ್ನು ಅರಣ್ಯ ಇಲಾಖೆ ಜೊತೆಗೆ ನಾವು ಕೋಆರ್ಡಿನೇಷನ್ ಮಾಡ್ಕೊಂಡು ಮಾಡೋಕ್ಕೆ ಈಗಾಗಲೇ ಕ್ರಮ ಇಟ್ಟಿದ್ದೀವಿ. ಅವರು ಸಹಿತ ನಮಗೊಂದು 8 ಲಕ್ಷದಷ್ಟು ಒಂದು ಇದನ್ನು ಸಹಿತ ಕೊಟ್ಟಿದ್ದಾರೆ. ಅಂದರೆ ಮೆನ್ ಮಟೀರಿಯಲ್ಲು ಮತ್ತು ಬೇರೆ ಬೇರೆ ಈ ಹಿಟಾಚಿಗಳಿಗೆಲ್ಲ ಇಷ್ಟು ಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ. ಅದಕ್ಕೂ ಸಹಿತ ನಾವು ಸಹಕಾರ ಮಾಡಿದ್ದೀವಿ. ಮತ್ತು ಹೆಲ್ಪ್ಲೈನ್ ನಂಬರ್ಗಳಿರ್ತವೆ. 3 ಪಾಳ್ಯದಲ್ಲಿ ಹೆಲ್ಪ್ಲೈನ್ ನಂಬರಲ್ಲಿ ನಮ್ಮ ನೌಕರರು ಅಲ್ಲಿ ಇರ್ತಾರೆ. ಹೆಲ್ಪ್ಲೈನ್ ನಂಬರ್ಗೆ ತಾವು ಫೋನ್ ಮಾಡ್ಬೋದು. ಈಗಾಗಲೇ ಬೆಳಗಾವಿಯಲ್ಲಿರುವಂಥ ಎಂಟೈರ್ ಡ್ರೈನ್ಗಳನ್ನು ಕಸಮುಕ್ತ ಮಾಡೋದಕ್ಕೋಸ್ಕರ ನಾವು ಈಗಾಗಲೇ ಎಲ್ಲ ಕಾರ್ಪೊರೇಟರ್ಗಳಿಂದ ಬೆಳಗ್ಗೆ 6 ಗಂಟೆಯಿಂದನೇ ನಾವು ಎಲ್ಲ ಕಾರ್ಪೊರೇಟರ್ಗಳೊಂದಿಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಎನ್ವೈರನ್ಮೆಂಟಲ್ ಇಂಜಿನಿಯರ್ಸು ಜಾಗಕ್ಕೆ ತೆರಳಿ ಡ್ರೈನಲ್ಲಿರೋ ಕಸಗಳನ್ನೆಲ್ಲ ತೆಗೆದು ಸರಾಗವಾಗಿ ನೀರು ಹರಿಯೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಕಸ ಹಾಕ್ತಿದ್ದೀರ ದಯಮಾಡಿ ಅಲ್ಲಲ್ಲಿ ಓಪನ್ ಡ್ರೈನ್ಗಳಲ್ಲಿ ಮತ್ತು ನಾಲಗಳಲ್ಲಿ ಕಸ ಹಾಕಬಾರ್ದು ಅಂತ ನಾನು ಬೆಳಗಾವಿ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರಾದಿಯಾಗಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಾಲಗಳಲ್ಲಿ ಕಸ ಹಾಕಬಾರ್ದು. ಹಾಕಿದ್ದಲ್ಲಿ ನಾವು ಅವ್ರ ಮೇಲೆ ದಂಡ ವಿಧಿಸ್ತೀವಿ ಮತ್ತು ಸೆಗ್ರಿಗೇಟೆಡ್ ವೇಸ್ಟಲ್ಲಿ